ಎರಡು ಚರಾಕ್ಷರಗಳಲ್ಲಿ ರೇಖೀಯ ಸಮೀಕರಣಗಳನ್ನು ಹೇಗೆ ರಚನೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚರಾಕ್ಷರಗಳು ಅಂದರೆ ಅಥವಾ ರೇಖೀಯ ಸಮೀಕರಣ ಅಂದರೆ ಏನು ಅಂತ ಕೂಡ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. 50 ಕಿತ್ತಳೆ ಹಣ್ಣಿನ ಬೆಲೆ 100 ರೂಪಾಯಿ. ಒಂದು ಕಿತ್ತಳೆ ಹಣ್ಣಿನ ಬೆಲೆ ಎಷ್ಟು ಅಂತ ಹೇಳಿ. ಈ ರೀತಿಯ ಪ್ರಶ್ನೆಗಳನ್ನು ಬಿಡಿಸ್ಬೇಕಾದ್ರೆ ನಾವು ಯಾವಾಗ್ಲೂ ನಮ್ಗೆ ಏನು ಗೊತ್ತಿರಲ್ವಲ್ಲ ಅದನ್ನ ಯಾವುದಾದ್ರೂ ಒಂದು ಚರಾಕ್ಷರ ಅಂತ ಊಹೆ ಮಾಡ್ಕೊಳ್ಬೇಕು. ಅಂದ್ರೆ ಇಲ್ಲಿ ನಮಗೆ ಒಂದು ಕಿತ್ತಳೆ ಹಣ್ಣಿನ ಬೆಲೆ ಗೊತ್ತಿಲ್ಲ, ಹಾಗಾಗಿ ಒಂದು ಕಿತ್ತಳೆ ಹಣ್ಣಿನ ಬೆಲೆ ಎಕ್ಸ್ ಆಗಿರ್ಲಿ ಅಂತ ನಾವು ಊಹೆ ಮಾಡೋಣ. ಒಂದು ಕಿತ್ತಳೆ ಹಣ್ಣಿನ ಬೆಲೆ ಎಕ್ಸ್ ಆಗಿದ್ರೆ 50 ಕಿತ್ತಳೆ ಹಣ್ಣಿನ ಬೆಲೆ ಏನಾಗಿರುತ್ತೆ? ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್. ಇದೇ ರೀತಿ 50 ಬಾರಿ ಕೂಡಿಸ್ಬೇಕು ಅಥವಾ 50 ಇಂಟು ಎಕ್ಸ್ ಆಗಿರುತ್ತೆ. ಹೇಳಿಕೆಯ ಪ್ರಕಾರ 50 ಎಕ್ಸ್ ಬಂದು 100 ರೂಪಾಯಿಗಳಿಗೆ ಸಮ. ಇದು ಒಂದು ರೇಖೀಯ ಸಮೀಕರಣ. ಇಲ್ಲಿ ಎಕ್ಸ್ ಅನ್ನೋದು ಬಂದು ಒಂದು ಚರಾಕ್ಷರ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನು ಅಂದ್ರೆ ಈ ಎಕ್ಸ್ ನ ಘಾತವನ್ನ ನೋಡಿ, 1 ಇದೆ. ಹಾಗಾಗಿ ಈ ಒಂದು ಸಮೀಕರಣವನ್ನ ಒಂದು ಚರಾಕ್ಷರವುಳ್ಳ ರೇಖೀಯ ಸಮೀಕರಣ ಅಂತ ಕರೀತೇವೆ. ಯಾಕೆ ರೇಖೀಯ ಸಮೀಕರಣ ಅಂದ್ರೆ ಎಕ್ಸ್ ನ ಘಾತ ಅಂದ್ರೆ ಚರಾಕ್ಷರದ ಘಾತ 1 ಇರೋದ್ರಿಂದ ಇದು ರೇಖೀಯ ಸಮೀಕರಣವಾಗುತ್ತೆ. ಒಂದು ಚರಾಕ್ಷರ ಇದೆ ಎಕ್ಸ್, ಆ ಎಕ್ಸ್ ನ ಘಾತ 1 ಇದೆ. ಆದ್ರಿಂದ ಇದು ಒಂದು ಚರಾಕ್ಷರದಲ್ಲಿನ ರೇಖೀಯ ಸಮೀಕರಣ. ಈ ಬಾರಿ ನಾವು ಮಾರುಕಟ್ಟೆಗೆ ಹೋಗಿ ಕಿತ್ತಳೆ ಹಣ್ಣುಗಳ ಜೊತೆಗೆ ಮಾವನ್ನು ಖರೀದಿಸ್ಕೊಂಡು ಬರೋಣ. 20 ಕಿತ್ತಳೆ ಮತ್ತು 30 ಮಾವಿನ ಹಣ್ಣನ್ನ ಖರೀದಿಸಿದ್ದೇವೆ. ಅದರ ಬೆಲೆ 100 ರೂಪಾಯಿ. ಹಾಗಿದ್ಮೇಲೆ ಒಂದು ಕಿತ್ತಳೆ ಹಣ್ಣಿನ ಬೆಲೆ ಮತ್ತು ಒಂದು ಮಾವಿನ ಹಣ್ಣಿನ ಬೆಲೆ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಇಲ್ಲಿ ನಮಗೆ ಗೊತ್ತಿಲ್ಲದಿರೋದು 2 ವಿಷಯ. ಒಂದು ಕಿತ್ತಳೆ ಹಣ್ಣಿನ ಬೆಲೆ ಎಷ್ಟು ಅಂತೇಳಿ, ಇನ್ನೊಂದು ಮಾವಿನ ಹಣ್ಣಿನ ಬೆಲೆ ಎಷ್ಟು ಅಂತ. ಆದ್ರಿಂದ ಇಲ್ಲಿ ನಮಗೆ ಬರೀ ಒಂದು ಚರಾಕ್ಷರ ಸಾಕಾಗಲ್ಲ, 2 ಚರಾಕ್ಷರಗಳ ಅಗತ್ಯ ಇರುತ್ತೆ. ನಾವೇನ್ ಮಾಡೋಣ, ಒಂದು ಕಿತ್ತಳೆ ಹಣ್ಣಿನ ಬೆಲೆಯನ್ನ ಎಕ್ಸ್ ಅಂತ ತಗೊಳ್ಳೋಣ, ಒಂದು ಮಾವಿನ ಹಣ್ಣಿನ ಬೆಲೆಯನ್ನ ವೈ ಅಂತ ತಗೊಳ್ಳೋಣ. ಹಾಗಿದ್ರೆ 20 ಕಿತ್ತಳೆ ಹಣ್ಣಿನ ಬೆಲೆ 20 ಎಕ್ಸ್ ಆಗುತ್ತೆ, 30 ಮಾವಿನ ಹಣ್ಣಿನ ಬೆಲೆ 30 ವೈ ಆಗುತ್ತೆ. ಒಟ್ಟಿಗೆ 100 ರೂಪಾಯಿಗಳನ್ನ ಕೊಟ್ಟಿದ್ವಿ ನಾವು, ಹಾಗಾಗಿ 20 ಎಕ್ಸ್ ಪ್ಲಸ್ 30 ವೈ 100 ಆಗುತ್ತೆ. ಈ ಒಂದು ಸಮೀಕರಣದಲ್ಲಿ 2 ಚರಾಕ್ಷರಗಳು ಕಂಡು ಬರ್ತಾ ಇದೆ, ಎಕ್ಸ್ ಮತ್ತು ವೈ. ವಿಶೇಷವಾಗಿ ಈ 2 ಚರಾಕ್ಷರಗಳ ಘಾತ ಒಂದೇ ಆಗಿದೆ. ಹಾಗಿದ್ರಿಂದ ಈ ಸಮೀಕರಣ ಬಂದು 2 ಚರಾಕ್ಷರಗಳನ್ನುಳ್ಳ ಒಂದು ರೇಖೀಯ ಸಮೀಕರಣ. ಇಲ್ಲಿ 20, 30, 100 ಇವು ಸ್ಥಿರಾಂಕಗಳು. ವಿಭಿನ್ನ ಸಂದರ್ಭಗಳಲ್ಲಿ ಅಥವಾ ಬೇರೆ ಬೇರೆ ಪ್ರಶ್ನೆಗಳಲ್ಲಿ ಇದರ ಮೌಲ್ಯ ಬದಲಾಗ್ತಾ ಹೋಗುತ್ತೆ. ಆದರೆ ಈ ರೀತಿ 2 ಚರಾಕ್ಷರವುಳ್ಳ ರೇಖೀಯ ಸಮೀಕರಣದಲ್ಲಿ ಖಂಡಿತವಾಗ್ಲೂ 2 ಚರಾಕ್ಷರಗಳು ಇರಲೇಬೇಕು. ಆ ಚರಾಕ್ಷರಗಳು ಎಕ್ಸ್ ವೈ ಆಗಿರ್ಬೋದು, ಎ ಬಿ ಆಗಿರ್ಬೋದು ಅಥವಾ ಪಿ ಕ್ಯೂ ಆಗಿರ್ಬೋದು. ಅದರ ಘಾತ ಒಂದೇ ಆಗಿರುತ್ತೆ. ಅಂದ್ರೆ ಎಕ್ಸ್ ನ ವರ್ಗ, ಎಕ್ಸ್ ನ ಘನ ಈ ರೀತಿ ಕಂಡು ಬರಲ್ಲ. ಬದಲಿಗೆ ಎಕ್ಸ್ ವೈ, ಪಿ ಕ್ಯೂ ಅಥವಾ ಎ ಬಿ ಅಂತಾನೆ ಕಂಡು ಬರುತ್ತೆ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಆಳವಾಗಿ ಮಾತಾಡೋಣ. ಈಗ 2 ಬದಿಗಳಲ್ಲಿ 100ರಿಂದ ಕಳೆಯೋಣ. ಆಗ ನಮಗೆ ಬಲಬದಿಯಲ್ಲಿ 0 ಸಿಕ್ಕತ್ತೆ. ಈ ರೀತಿ ಬರೆದ್ವಲ್ವಾ ನಾವು. ಇದನ್ನ 20, 30 ಮೈನಸ್ 100ನ್ನ ಎ ಬಿ ಸಿಗಳು ಅಂತ ಕರೆದ್ರೆ ಇದು ax ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ತರ ಕಾಣುತ್ತೆ. ಅಂದ್ರೆ 2 ಚರಾಕ್ಷರಗಳಲ್ಲಿನ ರೇಖೀಯ ಸಮೀಕರಣದ ಆದರ್ಶ ರೂಪ ಇದಾಗಿರುತ್ತೆ. ಇಲ್ಲಿ ಎಕ್ಸ್ ವೈ ಅನ್ನೋದು ಚರಾಕ್ಷರಗಳಾಗಿದ್ರೆ ಎ ಬಿ ಸಿ ಬಂದು ಸ್ಥಿರಾಂಕಗಳಾಗಿರುತ್ತೆ. ಮತ್ತೊಮ್ಮೆ ವಿಶೇಷವಾಗಿ ನಾವು ಗಮನಿಸಬೇಕು, ಚರಾಕ್ಷರಗಳು 2 ಇವೆ, ಅದರ ಘಾತ 1 ಇರೋದ್ರಿಂದ ಇದು ರೇಖೀಯ ಸಮೀಕರಣ. ಇದೇ ರೀತಿ ಬೇರೆ ಬೇರೆ ಉದಾಹರಣೆಯನ್ನ ನೋಡೋಣ. ಅದನ್ನ ಆದರ್ಶ ರೂಪಕ್ಕೆ ತರಬಹುದಾ ಅಂತ ಕೂಡ ಪ್ರಯತ್ನ ಮಾಡೋಣ. ಪ್ರಶ್ನೆ: ಹೇಮಾಳ ವಯಸ್ಸು ಮೇರಿಯ ವಯಸ್ಸಿನ 4 ಪಟ್ಟು. ಈ ಮಾಹಿತಿಯನ್ನು ಪ್ರತಿನಿಧಿಸಲು 2 ಚರಾಕ್ಷರಗಳಲ್ಲಿ ರೇಖೀಯ ಸಮೀಕರಣವನ್ನ ಬರೆಯಿರಿ. ಇಲ್ಲಿ ಇಬ್ರು ಹೆಣ್ಣು ಮಕ್ಕಳ ವಯಸ್ಸಿನ ಬಗ್ಗೆ ಒಂದು ಸಂಬಂಧವನ್ನ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಏನ್ ತಿಳಿದಿಲ್ಲ,
ಹೇಮಾಳ ವಯಸ್ಸು ಎಷ್ಟು ಅಂತನೂ ಗೊತ್ತಿಲ್ಲ, ಮೇರಿಯ ವಯಸ್ಸು ಎಷ್ಟು ಅಂತ ಕೂಡ ಗೊತ್ತಿಲ್ಲ. ಆದ್ರಿಂದ ಹೇಮಾಳ ವಯಸ್ಸನ್ನ ಎಕ್ಸ್ ಅಂತ ತಗೊಳ್ಳೋಣ, ಮೇರಿಯ ವಯಸ್ಸನ್ನ ವೈ ಅಂತ ತಗೊಳ್ಳೋಣ. ಈಗ ಕೊಟ್ಟಿರುವ ಹೇಳಿಕೆಯ ಪ್ರಕಾರ ಹೇಮಾ ಮೇರಿಗಿಂತ ದೊಡ್ಡೋಳು. ಎಷ್ಟು ಅಂದ್ರೆ 4 ಪಟ್ಟು. ಆದ್ರಿಂದ ನಾವು ಎಕ್ಸ್ ಇಸ್ ಈಕ್ವಲ್ ಟು 4 ಇಂಟು ವೈ ಅಂತ ಬರಿಬೋದು. ಈಗ ಎರಡೂ ಬದಿಗಳಲ್ಲಿ 4y ಇಂದ ವ್ಯವಕಲನವನ್ನ ಮಾಡಿದಾಗ ಎಕ್ಸ್ ಮೈನಸ್ 4y ಇಸ್ ಈಕ್ವಲ್ ಟು 0 ಸಿಕ್ಕತ್ತೆ. ಇದು ಎರಡು ಚರಾಕ್ಷರವುಳ್ಳ ರೇಖೀಯ ಸಮೀಕರಣ. ಇಲ್ಲಿ ಎ ಬಿ ಸಿ ನ ಮೌಲ್ಯ ಏನಾಗಿರುತ್ತೆ ಅಂತ ಗಮನಿಸಿದ್ರೆ 1 -4 ಮತ್ತು 0. XY ಬಂದು ಚರಾಕ್ಷರಗಳು. ಈಗ ಮತ್ತೊಂದು ಪ್ರಶ್ನೆಯನ್ನ ನೋಡೋಣ. ಒಂದು ಸಂಖ್ಯೆಯು ಅದರ ಅಂಕಿಗಳನ್ನ ತಿರುಗಿಸಿದಾಗ ಸಿಗುವ ಸಂಖ್ಯೆಗಿಂತ 27 ಹೆಚ್ಚು. ಆ ಒಂದು ಸಂಖ್ಯೆಯ 10 ಮತ್ತು 1ರ ಅಂಕಿಗಳು ಕ್ರಮವಾಗಿ x ಮತ್ತು y ಆಗಿದ್ರೆ ಮೇಲಿನ ಹೇಳಿಕೆಯನ್ನ ಪ್ರತಿನಿಧಿಸುವ ರೇಖೀಯ ಸಮೀಕರಣವನ್ನ ಬರೀಬೇಕು. ಈ ಪ್ರಶ್ನೆ ಪ್ರಕಾರ ನಮಗೆ ತಿಳಿದು ಬರೋದೇನು ಅಂದ್ರೆ, ಅವರು 2 ಅಂಕಿಯ ಸಂಖ್ಯೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಒಂದು ಸಂಖ್ಯೆಯ 10ರ ಸ್ಥಾನದಲ್ಲಿ x ಮತ್ತು 1ರ ಸ್ಥಾನದಲ್ಲಿ y ಇದೆ. ಈ ಸಂಖ್ಯೆಯ ಸ್ಥಾನವನ್ನ ಬದಲಾವಣೆ ಮಾಡಿದ್ರೆ, ಅಂದ್ರೆ ಅಂಕಿಯ ಸ್ಥಾನವನ್ನ ಬದಲಾವಣೆ ಮಾಡಿದ್ರೆ, yx ಅಂತ ಮಾಡಿದ್ರೆ ನಮಗೆ ಮತ್ತೊಂದು ಸಂಖ್ಯೆ ಸಿಕ್ಕುತ್ತಲ್ವಾ. ಈ ಹೊಸದಾಗಿ ಸಿಕ್ಕಿರುವ ಸಂಖ್ಯೆಯನ್ನ ನಾವು ಮೊದಲಿಗೆ ತಗೊಂಡ್ವಲ್ಲ, ಆ ಸಂಖ್ಯೆಯ ಜೊತೆ ವ್ಯತ್ಯಾಸ ನೋಡಿದ್ರೆ 27 ಸಿಕ್ಕತ್ತೆ. ಅಥವಾ ಮೊದಲು ತಗೊಂಡಂತ ಸಂಖ್ಯೆ ಈಗ ಸಿಕ್ತಲ್ಲ ಸಂಖ್ಯೆ ಅದಕ್ಕಿಂತ 27 ಹೆಚ್ಚಿದೆ ಅಂತ ಅರ್ಥ. ಶುರು ಮಾಡೋಣ. ಈಗ XY ಅಂದ್ರೆ 10ರ ಸ್ಥಾನದಲ್ಲಿ x ಮತ್ತು 1ರ ಸ್ಥಾನದಲ್ಲಿ y ಇದೆ. ಸ್ಥಾನ ಬೆಲೆಯ ಪ್ರಕಾರ ನಾವು ಇದನ್ನ ಹೇಗೆ ಬರ್ಕೊಳ್ಬಹುದು? 10 ಇಂಟು x ಪ್ಲಸ್ y ಅಂತ ಹೇಳಿ. ಅಂದ್ರೆ 63 ಇದ್ರೆ 60 ಪ್ಲಸ್ 3 ಅಂತ ಬರ್ಕೊಳ್ಬಹುದು, ಅಥವಾ 10 ಇಂಟು 6 ಪ್ಲಸ್ 3 ಅಂತ ಬರ್ಕೊಳ್ಬಹುದು. ಅದೇ ರೀತಿಯಲ್ಲಿ ನಾವು ಸ್ಥಾನ ಬೆಲೆಯ ಪ್ರಕಾರ 10 ಇಂಟು x ಪ್ಲಸ್ y ಅಂತ ಬರ್ಕೊಂಡ್ವಿ. ಈಗ ಈ XY ಅನ್ನುವ ಸಂಖ್ಯೆಯನ್ನ ನಾವು ಆಚೆ ಈಚೆ ಮಾಡೋಣ, ಸ್ಥಾನವನ್ನ ಬದಲಾಯಿಸೋಣ. 63 ಇದ್ರೆ 36 ಆಗುತ್ತೆ, ಹಾಗಾಗಿ ಇದು yx ಆಗುತ್ತೆ. ಮತ್ತೆ ಸ್ಥಾನ ಬೆಲೆಯ ಪ್ರಕಾರ ಇದನ್ನ ನಾವು ಬರ್ಕೊಳ್ಳೋದಾದ್ರೆ 10y ಪ್ಲಸ್ x ಅಂತ ಬರ್ಕೊಳ್ಬಹುದು. ಮತ್ತೆ ಕೊಟ್ಟಿರುವ ಹೇಳಿಕೆಯನ್ನ ನೋಡಿದ್ರೆ ಈ ಮೂಲ ಸಂಖ್ಯೆಯನ್ನ ಮತ್ತು ಅಂಕಿಯ ಬದಲಾವಣೆ ಆದ ನಂತರ ಸಿಗೋ ಸಂಖ್ಯೆಯನ್ನ ನಾವು ವ್ಯವಕಲನವನ್ನ ಮಾಡಿದ್ರೆ 27 ಸಿಕ್ಕಬೇಕು. ಅಂದ್ರೆ XY ಮೈನಸ್ YX ಬಂದು 27. ಈಗ XY ಮತ್ತು YX ನ 10x ಪ್ಲಸ್ y ಮತ್ತು 10y ಪ್ಲಸ್ x ಅಂತ ಬರ್ಕೊಂಡು ನಂತರ ಈ -1 ನಾವು ಒಳಗಡೆಗೆ ವಿಸ್ತರಣೆ ಮಾಡಿಕೊಂಡ್ರೆ 10x ಮೈನಸ್ x ಅಂದ್ರೆ 9x ಮತ್ತು y ಮೈನಸ್ 10y ಅಂದ್ರೆ -9y ಸಿಕ್ಕತ್ತೆ. ಅಂದ್ರೆ ಸಮಪದಗಳನ್ನ x ಪದಗಳನ್ನ ಜೊತೆ ಮಾಡ್ತಿದ್ದೀವಿ, y ಪದಗಳನ್ನ ಜೊತೆ ಮಾಡ್ತಾ ಇದ್ದೇವೆ. ಈಗ ಎರಡೂ ಕಡೆ 9ರಿಂದ ಭಾಗಿಸಿದ್ರೆ x ಮೈನಸ್ y ಇಸ್ ಈಕ್ವಲ್ ಟು 3 ಸಿಕ್ಕತ್ತೆ. ಈಗ ಇದನ್ನ ಆದರ್ಶ ರೂಪಕ್ಕೆ ತರಲಿಕ್ಕೆ ನಾವು ಎರಡೂ ಕಡೆಯಲ್ಲಿ 3ರಿಂದ ವ್ಯವಕಲನವನ್ನ ಮಾಡಬೇಕು. x ಮೈನಸ್ y ಮೈನಸ್ 3 ಇಸ್ ಈಕ್ವಲ್ ಟು 0. ಇದು ಎರಡು ಚರಾಕ್ಷರವುಳ್ಳ ರೇಖೀಯ ಸಮೀಕರಣದ ಒಂದು ಆದರ್ಶ ರೂಪ.